ಹಾಯ್ ನಮಸ್ತೆ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ಏನಪ್ಪ ವಿಷಯ ಅಂತಂದ್ರೆ, ಯಾರೋ ಒಬ್ರು ನನ್ನನ್ನು ಕೇಳಿದ್ರಿ, ಮೇಡಮ್ ಇಂಟರ್ಲಾಕ್ಸ್ ಬ್ರಿಕ್ಸ್ ಯೂಸ್ ಮಾಡ್ಕೊಂಡು ಬಿಲ್ಡಿಂಗ್ ಕಟ್ಬೋದಾ ಅಂತ. ಮತ್ತೆ ಅದಕ್ಕಿಂತ ಮುಂಚೆ ಇನ್ನೂ ತುಂಬಾ ಜನ ಕೇಳಿದ್ರಿ. ಇವಾಗ ನಿನ್ನೆ ಒಬ್ರು ಕೇಳಿದ್ರಿ, ರಮೇಶ್ ಅಂತ ಹೇಳ್ಬಿಟ್ಟು ಅವ್ರ ಹೆಸರು. ತಗೊಂಡ್ರು ಅದರದೇ ಆದಂತಹ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಎರಡೂ ಇರುತ್ತೆ. ಈ ಇಂಟರ್ಲಾಕ್ ಬ್ರಿಕ್ಸ್ ಬಗ್ಗೆ ತಗೊಂಡ್ರೆ ಅದ್ರ ಬಗ್ಗೆ ಮಾತ್ರ ನಾನು ಹೇಳ್ತೀನಿ. ಸ್ನೇಹಿತರೆ, ಈ ಇಂಟರ್ಲಾಕ್ ಬ್ರಿಕ್ಸ್ ಅಲ್ಲಿ ಲಾಕಿಂಗ್ ಸಿಸ್ಟಮ್ ಇರುತ್ತೆ. ನಾವು ಮಾಮೂಲಿ ಬ್ರಿಕ್ಸ್ ಅಲ್ಲಿ ಈ 9 ಇಂಚಿನ ಗೋಡೆ ಕಟ್ತೀವಲ್ವಾ, ಈ ಮಾಮೂಲಿ ಬ್ರಿಕ್ಸ್ ಅಲ್ಲಿ ನಾವು ಒಂದಕ್ಕೊಂದು ಬ್ರಿಕ್ಸ್ ಬಾಂಡಿಂಗ್ ಆಗ್ಬೇಕು ಅಂತಂದ್ರೆ ನಾವೇನ್ ಯೂಸ್ ಮಾಡ್ತೀವಿ, ಸಿಮೆಂಟ್ ಮೋಟರ್ನ ಯೂಸ್ ಮಾಡ್ತೀವಿ ಅಲ್ವಾ. ಒಂದಕ್ಕೊಂದು ಬ್ರಿಕ್ಸ್ ಬಾಂಡಿಂಗ್ ಮಾಡೋದಕ್ಕೆ ಸಿಮೆಂಟ್ ಮೋಟರ್ನ ಯೂಸ್ ಮಾಡ್ತೀವಿ. ಬಟ್ ಈ ಇಂಟರ್ಲಾಕಿಂಗ್ ಸಿಸ್ಟಮ್ ಬ್ರಿಕ್ಸ್ ಅಲ್ಲಿ ಏನಪ್ಪಾ ಅಂತಂದ್ರೆ ಲಾಕಿಂಗ್ ಸಿಸ್ಟಮ್ ಇರುತ್ತೆ. ಒಂದಕ್ಕೊಂದು ಬ್ರಿಕ್ಸ್ ಜಾಯಿನ್ ಆಗತ್ತಲ್ಲ ಸಿಸ್ಟಮ್ ಇರುತ್ತೆ. ಅವಾಗ ಏನಾಗುತ್ತೆ, ನಾವು ಮಾಮೂಲಿ ಕಟ್ಟೋರ್ ಹತ್ರ ಕಟ್ಸಕ್ಕಾಗಲ್ಲ. ಅದ್ರದ್ದೇ ಆದಂತಹ ಪ್ರೊಫೆಷನಲ್ಸ್ ಇರ್ತಾರೆ, ಪ್ರೊಫೆಷನಲ್ ಸ್ಕಿಲ್ಡ್ ಲೇಬರ್ಸ್ ಇರ್ತಾರೆ, ಅವ್ರ ಹತ್ರ ಕಟ್ಟಿಸ್ಬೇಕಾಗುತ್ತೆ. ಲಾಕಿಂಗ್ ಸಿಸ್ಟಮ್ ಇರುತ್ತೆ. ಅವಾಗ ಒಂದಕ್ಕೊಂದು ಬ್ರಿಕ್ಸ್ ಬಾಂಡಿಂಗ್ ಆದಾಗ ಡ್ಯೂರಬಲ್ ಇರುತ್ತೆ. ಆಮೇಲೆ ಈ ಇಂಟರ್ಲಾಕಿಂಗ್ ಬ್ರಿಕ್ಸ್ ನ ಎಲ್ಲೆಲ್ಲಿ ಯೂಸ್ ಮಾಡಬಹುದು, ಯಾವ ಸಿಚುಯೇಷನ್ ಅಲ್ಲಿ ಯೂಸ್ ಮಾಡಬೇಕು ಗೊತ್ತಾ? ಮಾಮೂಲಿ ಬೇಸ್ಮೆಂಟ್ ಯಾವ ತರ ಹಾಕ್ತೀರಾ, ಬೇಸ್ಮೆಂಟ್ ಮಾಮೂಲಿ ಹಾಕ್ಬೇಕು. ಮತ್ತೆ ಬೀಮು ಕಾಲಮ್ ಮಾಮೂಲಿ ಹಾಕ್ಬೇಕು. ಬೀಮು ಕಾಲಮ್ ಹಾಕ್ಬೇಕು. ಆಮೇಲೆ ಫುಟಿಂಗ್ ಡಿಸೈನ್ ಮಾಡಬೇಕು. ಮಾಮೂಲಿ ಫುಟಿಂಗ್ ಆಲ್ ಓವರ್ ಹೇಳ್ಬೇಕು ಅಂದ್ರೆ ಸ್ಟ್ರಕ್ಚರ್ ಡಿಸೈನ್ ಮಾಡಿಸ್ಬೇಕು. ಸ್ಟ್ರಕ್ಚರ್ ಡಿಸೈನ್ ಅಂತಂದ್ರೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಸಾಯಿಲ್ ಟೆಸ್ಟ್ ಮಾಡಿಬಿಟ್ಟು ಸ್ಟ್ರಕ್ಚರಲ್ ಇಂಜಿನಿಯರ್ ಸ್ಟ್ರಕ್ಚರ್ ಡಿಸೈನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಮಾಮೂಲಿ ಬೇಸ್ಮೆಂಟ್ ಯಾವ ತರ ಹಾಕ್ತಿಲ್ಲ ಆ ತರ ಹಾಕ್ಬೇಕು. ಆಮೇಲೆ ಈ ಇಂಟರ್ಲಾಕಿಂಗ್ ಬ್ರಿಕ್ಸ್ ನ ಇನ್ಫಿಲ್ಡ್ ವಾಲ್ಸ್ ಆಗಿ ಯೂಸ್ ಮಾಡಬಹುದು. ಯಾವ ತರ ಅಂತಂದ್ರೆ, ಈ ಫ್ರೇಮ್ಡ್ ಬಿಲ್ಡಿಂಗ್ಸ್ ಅಂತಂದ್ರೆ ಬೀಮ್ಸ್ ಕಾಲಮ್ಸ್ ಮಾತ್ರ ಇರುತ್ತೆ. ಸ್ಲಾಬ್ ಹೋಗ್ಬಿಟ್ಟು ಈ ಕಾಲಮ್ ಮೇಲೆ ಕುತ್ಕೊಂಡಿರುತ್ತೆ. ಅವಾಗ ಏನಾಗುತ್ತೆ, ಈ ಇನ್ಫೀಲ್ಡ್ ವಾಲ್ಸ್ ಮೇಲೆ ಅಷ್ಟೊಂದು ಲೋಡ್ ಅಪ್ಲೈ ಆಗಲ್ಲ. ಸೊ ಈ ಇಂಟರ್ಲಾಕಿಂಗ್ ಬ್ರಿಕ್ಸ್ ನ ನಾವು ಈ ಇನ್ಫೀಲ್ಡ್ ವಾಲ್ಸ್ ಆಗಿ ಯೂಸ್ ಮಾಡಬಹುದು. ನೀವು ಎಷ್ಟು ಫ್ಲೋರ್ ಬೇಕಾದ್ರೂ ಕಟ್ಟಿ, ಚೆನ್ನಾಗಿರುತ್ತೆ. ನೀವು ಬೇಕಾದ್ರೆ ಪೇಂಟಿಂಗ್ ಮಾಡಿಸ್ಕೋಬಹುದು, ಇಲ್ಲಾಂದ್ರೆ ಹಾಗೆ ಚೆನ್ನಾಗಿರುತ್ತೆ ಅಂತಂದ್ರೆ ಓಕೆ, ಹಂಗೆ ಬಿಡಬಹುದು. ನೀವು ಅದ್ರ ಮೇಲೆ ಪ್ಲಾಸ್ಟಿಂಗ್ ಮಾಡ್ಕೊಂಡು ಪೇಂಟಿಂಗ್ ನ ಅಪ್ಲೈ ಮಾಡಿಸ್ಕೋಬಹುದು. ಇಲ್ಲಾಂದ್ರೆ ಹಾಗೆ ಚೆನ್ನಾಗಿರುತ್ತೆ ಅಂದ್ರೆ ಅದನ್ನು ಓಕೆ, ಅದೊಂದು ಅಡ್ವಾಂಟೇಜಸ್. ಇನ್ನೊಂದು ಏನಪ್ಪಾ ಅಂತಂದ್ರೆ, ನೀವು ಇಂಟರ್ಲಾಕಿಂಗ್ ಸಿಸ್ಟಮ್ ಇರೋದ್ರಿಂದ ಈ ಬ್ರಿಕ್ಸ್ ಅಲ್ಲಿ, ಇಂಟರ್ಲಾಕಿಂಗ್ ಬ್ರಿಕ್ಸ್ ಅಲ್ಲಿ ಸಿಮೆಂಟ್ ಸೇವ್ ಆಗುತ್ತೆ, ಎಂಸೈಂಡ್ ಸೇವ್ ಆಗುತ್ತೆ. ಓಕೆ ಸ್ನೇಹಿತರೆ, ಬಾಯ್. ಏನಾದ್ರೂ ಡೌಟ್ ಇದ್ದರೆ ಇನ್ಬಾಕ್ಸ್ ಅಲ್ಲಿ ಮೆಸೇಜ್ ಮಾಡಿ.